ನೂತನವಾಗಿ ಐಪಿಎಸ್ ಅಧಿಕಾರಿಯಾಗಿ ಆಯ್ಕೆಯಾಗಿರುವ ಬೀರ್ದೇವ್ ಸಿದ್ದಪ್ಪ ಡೋಣೆ ಅವರಿಗೆ ನಂದಿಕುರಳಿ ಗ್ರಾಮದ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಪ್ರವೀಣ್ ಗಡ್ಡೆ ಅವರ ನೇತೃತ್ವದಲ್ಲಿ ಸಮಾಜದ ವತಿಯಿಂದ ಅದ್ದೂರಿ ಸತ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬೀರ್ದೇವ್ ಸಿದ್ದಪ್ಪ ಡೋಣೆ ಅವರ ಸಾಧನೆಯನ್ನು ಗುರುತಿಸಿ ನಂದಿಕುರಳಿ ಗ್ರಾಮಸ್ಥರು ಹಾಗೂ ಸಮಾಜದ ಬಾಂಧವರು ಸಂಪ್ರದಾಯದಂತೆ ಗೌರವಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಮುಖರು, ಗ್ರಾಮದ ಯುವಕನೋರ್ವ ದೇಶದ ಅತ್ಯುನ್ನತ ಸಿವಿಲ್ ಸೇವೆಗೆ ಆಯ್ಕೆಯಾಗಿರುವುದು ಇಡೀ ನಂದಿಕುರಳಿ ಗ್ರಾಮಕ್ಕೆ ಮತ್ತು ಸಮಾಜಕ್ಕೆ ಹೆಮ್ಮೆಯ ವಿಷಯ. ಅವರ ಈ ಸಾಧನೆ ಮುಂಬರುವ ಪೀಳಿಗೆಗೆ ಮತ್ತು ಯುವ ಜನತೆಗೆ ದೊಡ್ಡ ಪ್ರೇರಣೆಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಈ ಸತ್ಕಾರ ಸಮಾರಂಭದಲ್ಲಿ ನಂದಿಕುರಳಿ ಗ್ರಾಮದ ಹಿರಿಯರು, ಪ್ರಮುಖ ಮುಖಂಡರು, ಯುವಕರು ಹಾಗೂ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ನೂತನ ಐಪಿಎಸ್ ಅಧಿಕಾರಿಗೆ ಶುಭ ಹಾರೈಸಿದರು. ಸಾಮ್ರಾಜ್ಯ ನಮ್ಮ ಕುರುಬ ಸಮಾಜದಾಗ ದೊಡ್ಡ ಮನೆತನ. ಆ ಮನೆತನದಾಗ ಹುಲಿಯನ್ನೇ ಗರ್ಜಿಸಿದ್ರು. ಆ ನಾಡಿಗೆ ನೀವು ಕಾರ್ಯಕ್ರಮ ಇವತ್ತ ನಮ್ಗೆ ಬಹಳ ಖುಷಿ ಐತಿ. ಅದೇ ರೀತಿ ನೀವು ಗರ್ಜನೆ ಬೆಳಿಬೇಕಾಗ್ತದೆ. ಬಹಳ ಖುಷಿ ಮುಖಾಂತರ ನಮ್ಮ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಆಗಬೇಕು. ಯಾಕಂದ್ರೆ ನಮ್ಮಲ್ಲಿ ಸರ್ ಹೇಳಿ ಕರೆಕ್ಟ್ ಅತಿ ಹೆಚ್ಚಿ ನಾವು ಕೋಟಿ ಗಂಟೆದವರು ಅದಾವ ವಿದ್ಯಾರ್ಥಿಗಳನ್ನ ಯಾರು ಕಲಿಸ್ತಾರೆ. ಕೋಟಿ ಗಂಟೆಯಿಂದ ಮಕ್ಕಳನ್ನ ರಾಜಕಾರಣಕ್ಕೆ ಬಿಟ್ಬಿಡತ್ತಾರೆ. ನಾವು ಇನ್ನು ಬಡವರು ಕಲಿಸ್ಬೇಕು ಅನ್ನೋ ಕಡೆ ದುಡ್ಡು ಇಲ್ಲ. ಅದಕ್ಕೆ ಮಾರ್ಗದರ್ಶನ ನಮ್ಮಲ್ಲಿ ಕಡಿಮೆ ಅದ. ಅದೇ ಸರ್ ತಮ್ಮ ಮಾರ್ಗದರ್ಶನ ನಮ್ಮಲ್ಲಿ ನಂದಿಕುರಳಿ ನೀವು ಸದಾ ಕಚ್ಚಿದಾಗಿರ್ರಿ. ಇಲ್ಲಿ ನಿಮ್ಮಿಂದ ಕೊಡುಗೆಗಳು ಭಾಳ ಆಗಬೇಕು. ನಿಮ್ಮ ಮತ್ತೆ ನಮ್ಮ ಊರಿಗೆ ಬಜೆಟ್ ಕೇಳ್ತಾ ಮಾತಾಡೋದು.